ಇಬ್ಬನಿ ಚಾನೆಲ್ಗೆ ಸ್ವಾಗತ. ನೀ ಎಲ್ಲಿ ಮಾಯವಾಗಿ ಹೋದೆ ಪಾರ್ಟ್ 4. ಹಿಂದಿನಿಂದ ಬರುತ್ತಿದ್ದ ರೈಲನ್ನು ನಾವು ಗಮನಿಸಲಿಲ್ಲ. ಕಡೆಗೆ ಕಂಬಿಗಳ ಮೇಲಿನ ರೈಲಿನ ವೇಗದ ಕಂಪನವನ್ನೂ ಗಮನಿಸಲಿಲ್ಲ. ನಾನು ಹಳಿಗಳ ಮೇಲೆ ನಡೆಯುತ್ತಿದ್ದೆ. ರಚನಾ ಸೇತುವೆಯ ಗೋಡೆಗೆ ಒರಗಿ ಕೆಳಗೆ ನೋಡುತ್ತಿದ್ದಳು. ರೈಲು ಯಮದೂತನಂತೆ ನಮ್ಮ ಕಡೆಗೆ ನುಗ್ಗಿ ಬರುತ್ತಿದ್ದನ್ನು ರಚನಾ ಮೊದಲು ಗಮನಿಸಿದಳು. ಅವಳು ಮಿಂಚಿನಂತೆ ನನ್ನ ಕಡೆಗೆ ನುಗ್ಗಿ ನನ್ನನ್ನು ಹಳಿಯಿಂದ ಹೊರಗೆ ನೂಕಿದಳು. ನಾನು ಅಷ್ಟು ದೂರ ಹೋಗಿ ಬಿದ್ದೆ. ನನಗೆ ಪ್ರಜ್ಞೆ ಬರುವ ವೇಳೆಗೆ ಕಾಲ ಮೀರಿತು. ಹಳಿಗಳ ಮೇಲೆ ಕಾಲ ಯಮ ದಡಗುಟ್ಟುತ್ತಾ ಹೋಗುತ್ತಿದ್ದಾನೆ. ನಾನು ಬಿದ್ದಲ್ಲಿಂದಲೇ ಹಿಂದೆ ತಿರುಗಿ ನೋಡಿದೆ. ರಚನಾ ಅಲ್ಲಿ ಎಲ್ಲಿಯೂ ಕಾಣಲಿಲ್ಲ. ಅವಳು ನನ್ನನ್ನು ನೂಕಿದ ಜಾಗದಲ್ಲಿ ಅವಳ ಕೈಯಲ್ಲಿದ್ದ ಪುಸ್ತಕಗಳು ಹರಡಿದೆ. ರೈಲು ಹೋಗುತ್ತಿರುವ ದಿಕ್ಕಿನಲ್ಲಿ ಸ್ವಲ್ಪ ದೂರದಲ್ಲಿ ಅವಳ ದುಪ್ಪಟ್ಟ ಛಿದ್ರವಾಗಿ ರೈಲಿನ ಚಕ್ರಕ್ಕೆ ತಿರುಗಿ ಹೋಗುತ್ತಿದೆ. ತಲೆ ಎತ್ತಿ ನೋಡಿದಾಗ ರೈಲಿನ ಕೊನೆಯ ಡಬ್ಬಿಯ ಹಿಂದೆ ಬರೆದ X ಕಾಣಿಸಿತು. ನನಗೆ ಘಟನೆಯ ಆಘಾತವಾಗಿ ಪ್ರಜ್ಞೆ ಕಳೆದುಕೊಂಡೆ. ಮುಂದುವರಿಯುತ್ತದೆ.